ಹಾಯ್, ಗುಡ್ ಮಾರ್ನಿಂಗ್. ಯೇಸು ಸ್ವಾಮಿಯ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ. ಆತ್ಮೀಯರೇ, ಸ್ನೇಹಿತರೇ, ಪ್ರಿಯರೇ, ದೇವರ ವಾಕ್ಯವನ್ನು ನೋಡಿ ಆಶೀರ್ವಾದ ಹೊಂದುವ ಪ್ರತಿ ಜನರೇ, ದೇವರ ವಾಕ್ಯವನ್ನು ಇತರರಿಗಾಗಿ ಕಳಿಸಿರಿ, ಶೇರ್ ಮಾಡಿರಿ. ಅವರ ಜೀವನದಲ್ಲಿ ಕೂಡ ಆಶೀರ್ವಾದವಾಗಿರಲಿ. ಯಾಕಂದರೆ ಇದು ನನ್ನ ಸ್ವಂತ ಮಾತಲ್ಲ, ಇದು ದೇವರ ಮಾತಾಗಿದೆ. ದೇವರಿಗೆ ಸ್ತೋತ್ರ ಹೇಳೋಣ. ಇವತ್ತು ದೇವರು ಕೊಟ್ಟಂಥ ವಾಕ್ಯ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ದೇವರು ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂಥ ಪೇತ್ರ ಎಂಬ ಪತ್ರಿಕೆ ಪುಸ್ತಕ, ಅದರಲ್ಲಿ 5ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳ್ತದೆ: ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ದೇವರಿಗೆ ಸ್ತೋತ್ರ ಹೇಳೋಣ. ನೋಡ್ರಿ, ನಿಜವಾಗ್ಲಿ ಇವತ್ತು ಒಬ್ಬ ಭಕ್ತನ ಹೇಳ್ತಿರುವಂಥ ವಿಷಯ ಏನಂತಂದರೆ, ನೋಡಪ್ಪ, ಇವತ್ತು ಎಷ್ಟೋ ಜನ ಲೋಕದಲ್ಲಿ ಚಿಂತೆ ಮಾಡಿ ಮಾಡಿ ಭಾಳ ಜನ ವಿಧ ವಿಧವಾದ ರೋಗಗಳು ತಂದ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ನಿಜವಾಗ್ಲೂ ಅದಕ್ಕೆ ಮನವ್ಯಾಧಿಗೆ ಮಂದಿಲ್ಲ ಅಂತ, ಅಂದರೆ ಚಿಂತೆ ಮಾಡುವವನಿಗೆ ಯಾವತ್ತೂ ಕೂಡ ಅದಕ್ಕೆ ಔಷಧ ಇಲ್ಲ. ಆ ಕಾರಣದಿಂದ ಭಕ್ತನ ಹೇಳ್ತಾ ಇದ್ದಾನೆ, ಚಿಂತೆ ಮಾಡಬೇಡ್ರಿ. ಬೈ ಸಪೋಸ್ ನಿಮ್ಗೆ ಏನೇ ಒಂದು ಕಷ್ಟದ ಪರಿಸ್ಥಿತಿಗಳು ಇರ್ಬೋದು, ಆದರೆ ಆ ಚಿಂತೆ ತೀರಿಸುವವನ ಹತ್ರ ಹೋಗಿ ಹೇಳಿದರೆ ಆ ಚಿಂತೆ ತೀರಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ಈ ಲೋಕದಲ್ಲಿರುವ ಪ್ರತಿ ಮನುಷ್ಯನ ಚಿಂತೆಗಳನ್ನು, ಪ್ರತಿ ಮನುಷ್ಯನ ಪರಿಸ್ಥಿತಿಗಳನ್ನು ಬದಲಾಯಿಸಿ ಅವನಿಗೆ ಸಂತೋಷ ಕೊಡಲಿಕ್ಕೆ ಬಂದ ಆತನು ಒಬ್ಬಾತನೇ. ಆತನು ನಮ್ಮ ಜಗದ್ರಕ್ಷಕನಾದ ಯೇಸು ಕ್ರಿಸ್ತನು. ಆತನ ಮೇಲೆ ನಮ್ಮ ಚಿಂತೆಗಳನ್ನು ಹಾಕಿದರೆ ಆತನೇ ಚಿಂತಿಸ್ತಾನೆ ಎಂಬುದಾಗಿ. ಯಾಕಂದರೆ 38 ವರ್ಷದಲ್ಲಿದ್ದ ರೋಗದಲ್ಲಿದ್ದ ಒಬ್ಬ ವ್ಯಕ್ತಿ ಚಿಂತೆ ಮಾಡ್ತಾ 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 ಒಂದು ದಿನ ಯೇಸು ಸ್ವಾಮಿಯನ್ನು ನೋಡುವಾಗ ಆತನ ಮೇಲೆ ಆತನ ಚಿಂತೆಯನ್ನು ಹಾಕ್ತಾನೆ. ಆವಾಗ ಆತನು ಬಂದು ಆ 38 ವರ್ಷ ವ್ಯಾಧಿಯಲ್ಲಿರುವಂಥ ಮನುಷ್ಯನನ್ನು ಆ ರೋಗ ಎಂಬ ಚಿಂತೆಯಿಂದ ಬಿಡಿಸಿ ಅವನನ್ನು ಸ್ವಸ್ಥಪಡಿಸುವುದನ್ನು ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ನಮಗೆ ಯಾವುದೇ ಪರಿಸ್ಥಿತಿಗಳಲ್ಲಿರುವಂಥ ಚಿಂತೆಗಳಾಗಿದ್ದರೂ ದಯಮಾಡಿ ಇವತ್ತು ಯೇಸು ಸ್ವಾಮಿ ಮೇಲೆ ಹಾಕ್ರಿ. ಆತನ ಚಿಂತಿಸುತ್ತಾನೆ, ಅದರಿಂದ ಪರಿಹಾರ ಕೊಡೋದಕ್ಕೆ ಆತನು ಶಕ್ತನಾಗಿರ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಚಿಂತಿಸಬೇಡ್ರಿ. ಚಿಂತೆ ಏನೇ ಆಗಿದ್ದರೂ ದೇವರ ಮೇಲೆ ಹಾಕ್ರಿ. ದೇವರು ಖಚಿತವಾಗಿ ಚಿಂತಿಸಿ ಅದಕ್ಕೆಲ್ಲವೂ ದೇವರು ಆಶೀರ್ವದಿಸುವನಾಗಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಸ್ವರ್ಗೀಯ ತಂದೆಯೇ, ಈ ಮುಂಚಾನೆ ವೇಳೆಯಲ್ಲಿ ಅಪ್ಪ, ನೋಡುವ ಪ್ರತಿ ಭಕ್ತರು, ಪ್ರತಿ ಜನರು ಚಿಂತೆಗೆ, ದುಃಖಕ್ಕೆ ಒಳಗಾಗಿರುವಂಥವರನ್ನು ಕರ್ತನೆ, ಇವತ್ತು ದೇವರೇ ನೀನು ಅದರಿಂದ ಬಿಡಿಸುವುದಕ್ಕಾಗಿ ಮಾತನಾಡಿದ ನಿನ್ನ ಮಾತಿಗಾಗಿ ನಾನು ಸ್ತೋತ್ರ ಹೇಳುತ್ತೇನೆ. ಭಕ್ತನು ಹೇಳಿದ ಹಾಗೆ ನಿಮ್ಮ ಚಿಂತೆಗಳನ್ನೆಲ್ಲ ದೇವರ ಮೇಲೆ ಹಾಕ್ರಿ, ಆತನು ಚಿಂತಿಸ್ತಾನೆ ಎಂಬುದಾಗಿ. ದೇವ, ನಿನಗೆ ಸ್ತೋತ್ರ ಹೇಳ್ತೀನಿ. ನೀನು ಚಿಂತಿಸಿ ಅದಕ್ಕೆ ಪರಿಹಾರ ಕೊಟ್ಟು ಬೇಗನೆ ನೋಡುವ ಪ್ರತಿಯೊಬ್ಬರ ಜೀವನದಲ್ಲಿ ಆಶೀರ್ವಾದಕರವಾಗಿ ಆಶೀರ್ವಾದಗಳನ್ನು ಕಾಣುವಂತೆ ಕೃಪೆ ಮಾಡು. ನೀನು ಮಹಿಮೆ ಒಂದು ಯೇಸು ನಾಮದಲ್ಲಿ ತಂದೆಯೇ, ಆಮೇನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.